ನನ್ನ ಫೋನ್ ಹೊಡೆದಾಕಿದ್ದಾನೆ, ನನ್ನ ಗಾಡಿ ಗುಚ್ಚಿದ್ದಾನೆ ಅಂತ ದೊಡ್ಡ ದೊಡ್ಡ ವಿಷಯಗಳಿಗೆ ಜಗಳ ಆಡ್ತಿದ್ದವ್ರು ನಾವು. ಪ್ರಾಣ ಬೆದರಿಕೆ ಅಂತ ಒಂದಷ್ಟು ಕರೆಗಳು ಆಗಲಿ ಮತ್ತೆ ಒಂದಷ್ಟು ಬೆದರಿಕೆಗಳನ್ನ ಹಾಕಿದ್ದಾರೆ. ಕಾಲೇಜ್ 8 ಗಂಟೆಗಿದ್ರೆ 7:30 ಎದ್ಬಿಟ್ಟು ರೆಡಿ ಆಗದ ಅಂದ್ರೆ ಇವನೊಬ್ಬನೇ. ಬಿಎಡ್ ಆಯಿಲ್ ಅವರು ಇವನ್ನ ಕೇಳಿದ್ರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳಕ್ಕೆ, ಅವನೇ ಹೋಗಿಲ್ಲ. ಇವತ್ತಿನ ನಮ್ಮ ವ್ಲಾಗ್ನ ಕಾಲೇಜ್ಗೆ ಹೋಗ್ತಾ ಶುರು ಮಾಡ್ತಾ ಇದ್ದೀನಿ. ನಾನು ಯಾವ ಕಾಲೇಜಲ್ಲಿ ಓದ್ತಾ ಇರೋದು ಹಾಗೆ ನನ್ನ ಫ್ರೆಂಡ್ಸ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಆಲ್ರೆಡಿ ಇವಾಗಲೇ ಲೇಟ್ ಆಗಿಬಿಟ್ಟಿದೆ. ಹೌದು, ಇವಾಗ ಆಲ್ರೆಡಿ 8 ಗಂಟೆ ಆಗೋಯ್ತು. ನಮಗೆ 8 ಗಂಟೆಗೆ ಕ್ಲಾಸ್ ಶುರು ಆಯ್ತು. ಸೊ ಇನ್ನೊಂದು ಸ್ವಲ್ಪ ದೂರ ಕಾಲೇಜ್ ಅಷ್ಟೇ. ಇಲ್ಲಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾ ಇದೀವಿ. ಇನ್ನು ಆಕಾಶಕ್ಕೆ ಬಂದಿಲ್ಲ ಅಂತ ಅಂದ. ಇವಾಗ ಕಾಲೇಜ್ ಒಳಗಡೆ ಹೋಗಿ ಬ್ರೇಕ್ ಪೀರಿಯಡ್ ಅಲ್ಲಿ ನಮ್ಮ ಕಾಲೇಜ್ ಫ್ರೆಂಡ್ಸು ಆದ್ರೆ ನಮ್ಮ ಟೀಚರ್ಸ್ನು ಮಾತಾಡ್ಸಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಕಾಮಿಡಿ ಆಗಿರುತ್ತೆ. ಯಾರು ದಯವಿಟ್ಟು ಮಿಸ್ ಮಾಡ್ಕೋಬಿಡಿ, ಕೊನೆ ತನಕ ನೋಡಿ. ಹಾಗೆ ನಾನು ಕಾಲೇಜ್ ಬ್ಯಾಗ್ ತಗೊಂಡು ಹೋಗಿಲ್ಲ ಅಂತ ಅಂದ್ಬಿಟ್ಟು ಕಾಲೇಜ್ ಹೋಗ್ತಾ ಇಲ್ಲ ಅಂತ ಏನಿಲ್ಲ. ಇವನು ಕಾಲೇಜ್ ಬ್ಯಾಗ್ ತಗೊಂಡು ಹೋಗ್ತಿದ್ದಾನೆ. ಟೀಚರ್ಸ್ ಹೇಳಿದ್ನ ಇವನು ಬುಕ್ಕಲ್ಲಿ ಬರ್ಕೊಂತಾನೆ. ನಾನು ಟೀಚರ್ ಹೇಳಿದ್ನ ಡೈರೆಕ್ಟ್ ತಲೆಗೆ ಬರ್ಕೊಂತೀನಿ. ಅದಕ್ಕೆ ನನಗೆ ಬ್ಯಾಗ್ ಅವಶ್ಯಕತೆ ಇಲ್ಲ. ಕಾಲೇಜ್ ಬ್ಯಾಗ್ ಅಂತಾರೆ. ಇದ್ರಲ್ಲಿ ಏನಾದ್ರೂ ಆಯ್ತಾ ನೋಡಿ. ಅಸೈನ್ಮೆಂಟ್ ಕೊಟ್ಟಿದ್ರು, ಅಸೈನ್ಮೆಂಟ್ ಸಬ್ಮಿಟ್ ಮಾಡಕ್ಕೆ ಸುಮ್ಮನೆ ಬ್ಯಾಗ್ ತಗೊಂಡು ಹೋಗ್ತಾ ಇದೀನಿ ಅಷ್ಟೇ. ನಾನು ಅಸೈನ್ಮೆಂಟು ಬರ್ದಿಲ್ವಾ ನೀನು? ಸೊ ಗೈಸ್ ನೋಡಿ ಗೈಸ್ ಹೆಂಗೆಲ್ಲ ಮಾಡ್ತೇನೆ ಇವನು. ನೀನ್ ಬಂದಿಲ್ಲ ಅಂದ್ರೆ ಇವನು ಏನೋ ಬಂದಿಲ್ಲ ಮ್ಯಾಮ್, ನಾನು ನೆನ್ನೆ ರಜಾ ಹಾಕಿದೆ ಅಂತ ಹೇಳಿದ್ರೆ ಮುಗ್ದೋಗುತ್ತೆ. ನಾನು ನೆನ್ನೆ ಕಾಲೇಜ್ ಬಂದಿದ್ದೆ, ಅಸೈನ್ಮೆಂಟ್ ತೋರ್ಸೋದ್ ಬೇಡ. ಡೈರೆಕ್ಟ್ ಹೇಳು ಭಯ ಅಂತ. ಯಾವ ಭಯನೂ ಇಲ್ಲ. ಭಯ ಅಂತ ಬರೆಯಕ್ಕೆ ಕಣೋ, ಬರ್ದ್ಬಿಟ್ಟು ಸಬ್ಮಿಟ್ ಮಾಡ್ಬೇಕು ಕಣೋ. ನೆನ್ನೆ ಹೇಳಿದ ತಕ್ಷಣ ಇವತ್ತು ಬರ್ದ್ಬಿಟ್ಟಾ? ಇವತ್ತೇ ಲಾಸ್ಟ್ ಡೇಟ್. ನೆನ್ನೆ ಅಲ್ಲ, ನೀನು ದೇವಸ್ಥಾನಕ್ಕೆ ಹೋದಲ್ಲ ಅವತ್ತು ಕೊಟ್ಟಿದ್ದು. ಇವತ್ತು ಬಂದ್ಬಿಟ್ಟು ಒಂದು ವಾರದಿಂದ ಕೊಟ್ಟವ್ರ ಮ್ಯಾಮ್. ಅದೆಲ್ಲ ಮತ್ತೆ ಬಯಸ್ಕೋಬೇಕಲ್ಲ ಹಂಗಾರೆ ಟೀಚರ್ಸ್ ಹತ್ರ. ಬೈಯಲ್ಲ ಬಾ ಮ್ಯಾಮ್, ನಾನು ಬಂದಿರ್ಲಿಲ್ಲ, ನಾನು ಬರ್ದಿಲ್ಲ ಅಂತಂದ್ರೆ ಮುಗ್ದೋಯ್ತು. ಅದು ಅಲ್ಲದೆ ಇವತ್ತು ಇವ್ನು ಹಾಫ್ ಡೇ ಬೇರೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡವನೆ. ಎಲ್ಲೋ ಹಾಸ್ಪಿಟಲ್ಗೆ ಹೋಗ್ಬೇಕಂತೆ. ಹಿಂದೆ ನೋವು ಬಂದ್ಬಿಟ್ಟೈತಿ ನಿನ್ಗೆ, ಅದನ್ನ ತೋರ್ಸ್ಕೊಬರಕ್ಕೆ. ಆಮೇಲೆ ಮುಂದೆ ಹೇಳ್ತೀನಿ ಅದ್ರ ಬಗ್ಗೆ. ಹಿಂದೆ ಬಗ್ಗೆ ಆಮೇಲೆ ಮುಂದೆ ಹೇಳ್ತೀನಿ. ಇವಾಗ ಕಾಲೇಜಿಗೆ ಲೇಟ್ ಆಗ್ಬಿಟ್ಟೈತಿ ನಡೀರಿ. 8 ಗಂಟೆಗೆ ಇರೋ ಕ್ಲಾಸ್ಗೆ ಇವಾಗ ಆಲ್ಮೋಸ್ಟ್ 8:30 ಆಗಿದೆ. ಕಾಲೇಜ್ಗೆ ಹೋಗ್ಬೇಕಾಗಿತ್ತು. ಬಟ್ ಹೋಗೋ ಅಷ್ಟರಲ್ಲಿ ನಾವು ಒಂದು ಸ್ಟೋರಿ ನೋಡಿದ್ವಿ. ಆ ಸ್ಟೋರಿ ನೋಡಾದ್ಮೇಲೆ ಕಾಲೇಜ್ಗೆ ಹೋಗ್ಬಾರ್ದು ಅಂತ ಅನಿಸ್ತಿದೆ. ಬಿಕಾಸ್ ಫಸ್ಟ್ ನಾವು ಆ ಕೆಲಸ ಮುಗಿಸಿ ಆಮೇಲೆ ಕಾಲೇಜ್ಗೆ ಸೇರಿಸ್ಕೊಂಡ್ರೆ ಕಾಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾವ ಕೆಲಸ ಅಂತಂದರೆ ಫಸ್ಟು ಸೌಜನ್ಯ ಅವ್ರ ಬಗ್ಗೆ MD ಸಮೀರ್ ಅವರು ಒಂದು ವಿಡಿಯೋ ಮಾಡಾಕಿದ್ರು. ಇವಾಗ ಅವ್ರಿಗೆ ಪ್ರಾಣ ಬೆದರಿಕೆ ಅಂತ ಒಂದಷ್ಟು ಕರೆಗಳು ಆಗಲಿ ಮತ್ತು ಒಂದಷ್ಟು ಬೆದರಿಕೆಗಳನ್ನ ಹಾಕಿದ್ದಾರೆ. ಸೊ ಅದಕ್ಕೆ ಅಂತ ನಾವು ಕನ್ನಡಿಗರು ಎಚ್ಚರಿಕೋಬೇಕು. ಸೊ ಅದಕ್ಕೆ ಯಶು ಕೂಡ ಇವಾಗ ರೀಲ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಎಡಿಟ್ ಮಾಡ್ತಾ ಇದ್ದಾನೆ. ಈ ಎಡಿಟ್ ಶೂಟ್ ಆದಮೇಲೆ ನಾವು ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಕಾಲೇಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆಗಲೇ ಟೈಮು 9:50 ಆಗಿದೆ. ನಮ್ಗೆ 8 ಗಂಟೆಗೆ ಕ್ಲಾಸ್ ಇತ್ತು. 9:50 ಅಲ್ಲ, ಸಾರಿ 8:50. ನಮ್ಗೆ 8 ಗಂಟೆಗೆ ಕ್ಲಾಸ್ ಇತ್ತು. ಒಬ್ರಿಗೆ ಅನ್ಯಾಯ ಆಯ್ತದೆ ಅಂತ ಅಂದಾಗ ನಾವು ಅವ್ರ ಜೊತೆ ನಿಂತ್ಕೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ ಒಬ್ಬ ಮನುಷ್ಯನಾಗಿ. ಸೊ ನೀವು ಕೂಡ ಆದಷ್ಟು ಸಪೋರ್ಟ್ ಮಾಡಿ, ನಿಮ್ಮ ಸ್ಟೋರಿಗಳಲ್ಲಿ ಮೆನ್ಷನ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ, ಆದಷ್ಟು ಬೇಗ ನ್ಯಾಯ ಸಿಗ್ಲಿ ಅವ್ರಿಗೆ. ಇವಾಗ 10:30 ಬ್ರೇಕ್ ಇತ್ತು. ಬ್ರೇಕ್ ಹೋಗ್ತಾ ಇದೀವಿ. ನಮ್ಮ ಆಕಾಶು ಹೋಟ್ಲಲ್ಲಿ ತಿನ್ನೋದು ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಮನೆಗೆ ಹೋಗ್ವಿ. ಇವನ್ ತಿನ್ನೋ ಒಂದು ಪಾಕೆಟ್ ಅನ್ನಕ್ಕೆ ಇಷ್ಟು ಜನಕ್ಕೆ ಕಣ್ ಬೀಳುತ್ತೆ ಅಂದ್ಬಿಟ್ಟು ಇವನು ಇಲ್ಲಿ ನಾಷ್ಟ ಮಾಡೋದನ್ನೇ ನಿಲ್ಸ್ಬಿಟ್ಟಿದ್ದಾನೆ. ಮನೆಗೆ ಹೋಗಿ ಹೊಟ್ಟೆ ತುಂಬಾ ಅವ್ನಿಗೆ ಎಷ್ಟು ಬೇಕೋ ಒಂದು ಪಾಕೆಟ್ ಅನ್ನ ತಿನ್ಕೊಂಡು ಮಾತ್ರ ಬರೋದು. ಅವನು ಡಯಟ್ ಮಾಡ್ತಾವ ಪಾಪ, ಸ್ಲಿಮ್ ಆಗೋಣ ಅಂತ ಎಲ್ಲರಿಗೂ ಅವ್ನಿಗೆ ರೇಗ್ಸಿ ಅವ್ನಿಗೆ ಬೇಜಾರಾಗ್ಬಿಟ್ಟಿದೆ. ರೇಗಿಸ್ತಾರ? ಅವ್ನು ಇರೋದೇ ಸ್ಲಿಮ್ ಅಂತೆ. ಸ್ಲಿಮ್ ಆಗಿದ್ಯಾ ನೋಡಿ, ಎಷ್ಟು ಸ್ಲಿಮ್ ಆಗೋನ್ ನೋಡಿ. ಇವನ್ ಅಡ್ಡ ಹೆಸರು ಏನು ಅಂತಂದ್ರೆ ನಮ್ಮ ಕಾಲೇಜಲ್ಲಿ ಏನಂತ ಕರೀತಾರೆ ಅಂದ್ರೆ ಒಂದು ಪಾಕೆಟ್ ಅನ್ನ. ಏನಕ್ಕೆ ಅಂತಂದ್ರೆ ಇವನು ಜಾಸ್ತಿ ತಿನ್ನೋದಿಲ್ಲ, ಒಂದು ಪಾಕೆಟ್ ಅಷ್ಟೇ ತಿನ್ನೋದು. ಇಲ್ಲಿ ಒಂದು ಹೋಟೆಲಲ್ಲಿ ಒಂದು ಪಾಕೆಟ್ ತಿನ್ನೋ ಅನ್ನಕ್ಕೆ ಕಣ್ಣಾಕ್ಬಿಡ್ತಾರೆ ಅಂದ್ಬಿಟ್ಟು ಇವ್ನು ಮನೆಗೆ ಹೋಗ್ಬಿಟ್ಟು ಒಂದು ಪಾಕೆಟ್ ಅನ್ನ ತಿಂತಾನೆ. ಇಲ್ಲಿ ನಿನ್ನೆ ಒಂದು ಡ್ರಾಯಿಂಗ್ ಬರ್ದಿದ್ವಿ, ಅಳ್ಸ್ಕೊಂಡ್ಬಿಟ್ಟಾನೆ. ಇನ್ನು ಸ್ವಲ್ಪ ಐತೆ, ಇದನ್ನ ಇವತ್ತು ಪೂರ್ತಿ ಕಂಪ್ಲೀಟ್ ಮಾಡ್ಬೇಕು. ಅದೇ ಅಳ್ಸೋಗ್ಬಿಟ್ಟಾಯ್ತಾ? ದೃಷ್ಟಿಗೊಂದು ಇವ್ದು ಪಿಕ್ಚರ್ಗಳನ್ನ ಚೆನ್ನಾಗಿ ಬಿಡಿಸಿದೀವಿ. ಆಮೇಲೆ ಕ್ಲಾಸಲ್ಲಿ ತೋರಿಸ್ತೀವಿ. ಕ್ಲಾಸ್ ಏನು ಗೊತ್ತಾ, ನಮ್ಮ ಕಾಲೇಜಲ್ಲಿ ಕ್ಲಾಸ್ ಒಳಗಡೆ ಫೋನ್ ಯೂಸ್ ಮಾಡಂಗಿಲ್ಲ. ಸೊ ನಾವು ಫೋನ್ ಆಚೆ ಇಟ್ಬಿಟ್ಟು ಹೋಗ್ತೀವಿ. ಅದರಿಂದ ಕ್ಲಾಸ್ ಒಳಗಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಬ್ರೇಕಿಗೆ ಹೋಟ್ಲಿಗೆ ಹೋಗ್ತಿದೀವಿ, ಅಲ್ಲಿ ವಿಡಿಯೋ ಮಾಡಬೇಕು. ಇವಾಗ ಹೋಟ್ಲು ಹುಡಿಕೊಂಡು ಬಂದಿದ್ದೀವಿ. ಇವರೆಲ್ಲ ನಾಷ್ಟ ಮಾಡ್ತವ್ರೆ. ಇವರೆಲ್ಲ ದೂರದಿಂದ ಬರೋ ಕಾರಣ ಬೆಳಿಗ್ಗೆ ಹೊತ್ತು ನಾಷ್ಟ ಮಾಡ್ಕೊ ಬರಲ್ಲ. ನಾನು ಸ್ವಲ್ಪ ಬೇಗ ಇದ್ದಿದ್ದ ಕಾರಣ ನಾಷ್ಟ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬೇಗ ಎಷ್ಟಪ್ಪ, ಕಾಲೇಜ್ 8 ಗಂಟೆಗಿದ್ರೆ 7:30 ಎದ್ಬಿಟ್ಟು ರೆಡಿ ಆಗದ ಅಂದ್ರೆ ಇವನೊಬ್ಬನೇ. ಅದೇ ಬೇಗ ತಾನೆ. ಬೇಗನೆ ಅದು. ಅದಕ್ಕೆ ನಾಷ್ಟ ಮಾಡ್ಕೊ ಬಂದಿಲ್ಲ. ನಾನು ನಾಷ್ಟ ಮನೇಲೆ ಮಾಡಿದ್ದೆ. ಹೋಟ್ಲಲ್ಲೆಲ್ಲ ತಿನ್ಬಾರ್ದು ಗೈಸ್ ಜಾಸ್ತಿ. ಚಾನ್ಸೇ ಇಲ್ಲ. ನಾನು ಟೇಸ್ಟ್ ಮಾಡಲ್ಲ. ನಿಮ್ಗೆ ಏನಾದ್ರು ಇಲ್ಲಿ ವಿಡಿಯೋ ನೋಡ್ತಿರೋರಿಗೆ ಗಡ್ಡ ಏನಾದ್ರು ಬಂದಿಲ್ಲ ಅಂತಂದ್ರೆ ಒಂದು ಒಳ್ಳೆ ಬೆಸ್ಟ್ ಆಯಿಲ್ ಹೇಳ್ತೀನಿ. ಯಾರು ಹೇಳ್ತಾರೆ ಅಂತಂದ್ರೆ ಅದು ನಮ್ಮ ಅಕ್ಷಯ್ ಅವ್ರು ಹೇಳ್ತಾರೆ. ನೀವು ಗಡ್ಡಕ್ಕೆ ಗಡ್ಡ ಬನ್ನಿ ಅಂದ್ಬಿಟ್ಟು ಯಾವ ಆಯಿಲ್ ನಾವು ಬಳಸೋದು? ಹೇಳಿ. ನಾನೇನು ಬಳಸಲ್ಲ. ಬಿಎಡ್ ಆಯಿಲ್ ಅವರು ಇವ್ರನ್ನ ಕೇಳಿದ್ರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡ್ಕೊಳಕ್ಕೆ, ಅವನೇ ಹೋಗಿಲ್ಲ. ನಮ್ ಕ್ಲಾಸ್ ಅಲ್ಲಿ ಏನಂತ ಕರಿತೀವಿ ಅಂತ ಅದ್ ಬಿಟ್ರೆ ಇನ್ನೊಂದು ಒಂದ್ ರೌಂಡ್ ರಾಕಿ ಬಾಯ್.
ಸುಂದ್ರಿ ಯಶವಂತ್. ಸುಂದ್ರಿ ಸುಂದ್ರ ಜಯಂತ್ ಯಶವಂತ್ ಅಂತೀನಿ ನೋಡು. ಸುಂದ್ರ ಯಶವಂತ್ ಅಂತ ಅವನೇ ಹೋಗ್ಬೇಕು ಅಂತಾನೆ. ಅಲ್ಲ, ಸುಂದ್ರ ಜಯಂತ್. ಯಾಕೆ ಅಂತಂದ್ರೆ ನಮ್ದು ಒಂದು ರೀಲು ತುಂಬಾ ಓಡಿತು. ಅದ್ ನಾವು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಮಾಡಿದ್ದು. ನಮ್ಮ ಪ್ರಿನ್ಸಿಪಲ್ ಸರ್ ಎಲ್ಲ ಇವನ್ನ ಸುಂದ್ರ ಯಶವಂತ್ ಅಂತ ಕರೀತಾ ಇದ್ರು. ಹಾಗೆ ನಾವು ಏನೇ ಯಶವಂತ್ ಪ್ರೋಗ್ರಾಮ್ ಅಲ್ಲ, ಜಯಂತ್ ಅಂತ ಹಾಗೆ ಏನ್ ಪ್ರೋಗ್ರಾಮ್ ಮಾಡಿದ್ರು ಕೂಡ ನಮ್ಮ ಟೀಮ್ಗೆ ನಾವು ಸುಂದ್ರಿ ಬಾಯ್ಸ್ ಅಂತಾನೆ ಹಾಕಿಸ್ತೀವಿ ಹೆಸರು. ಯಾಕೆ ಅಂತಂದ್ರೆ ಸುಂದ್ರಿ ಇವನೇ. ಇವನು ಚಿನ್ನಿ. ಇವನ್ ಯಾರು ಚಿನ್ನಿ ಅಂತಂದ್ರೆ ಇವನ್ ಚಿನ್ನಿ ಗೈಸ್. ಕರೆಕ್ಟ್. ನಮ್ಮ ಫ್ರೆಂಡ್ಸ್ನು ಕೇಳಿ ಯಾರಪ್ಪ ಏನು ಅವನೇ ಪ್ರಜ್ವಲ ಏನು ನಮ್ ಚಿನ್ನಿ ಅಲ್ಲ, ಅವನು ಬೇರೆಯವ್ರು ಚಿನ್ನಿ. ಅದು ನಾವು ಪ್ರೀತಿಯಿಂದ ಚಿನ್ನಿ ಅಂತ ಕರೆಯೋದಲ್ವ ಬ್ರೋ? ಹೌದು ಬ್ರೋ. ಅಂತ ಕರಿತೀರೋ ಇವಂತ ಹೇಳಿದ್ವಲ್ಲ. ನಾನು ಯಾರಿಗಾರು ಕರಿತೀನಿ ಹೇಳ್ರಪ್ಪ, ಯಾರಿಗೂ ಕರೆಯೋದಿಲ್ಲ. ಜಿ ನಾಗರಾಜ ಯಶವಂತ್ ಜಿ ಅವನ್ ಕಣಲ್ಲಿ ಏನ್ ಹೇಳಪ್ಪ? ಏನ್ ಫುಲ್ ಫಾರ್ಮ್ ಹೇಳ್ಬೇಕಾ? ಹೇಳು. ಹೇಳ್ಬೇಕಾ? ಬೇಡ ಬಿಡು, ಬೇಡ ಹೇಳು. ನೀನ್ ಏನೇ ಹೇಳೋದು ನಾನೇ ಮ್ಯೂಟ್ ಮಾಡ್ಬೇಕು. ಮ್ಯೂಟ್ ಮಾಡ್ತೀನಿ, ಹೇಳು. ಅದಕ್ಕೆ ನಾವೇನು ಹೇಳ್ತಾ ಇಲ್ಲ. ನಂಗೂ ಅದಕ್ಕೆ ಭಯ ಇಲ್ಲ ಗಾಯ್ಸ್. ಅವಾಗ್ಲೇ ಹೇಳ್ದಂಗೆ ನಂಗೆ ಬೆನ್ನು ಇರೋ ಕಾರಣ ನಾನು ಹಾಸ್ಪಿಟಲ್ಗೆ ಹೋಗ್ಬೇಕಾಯ್ತು. ಅದಕ್ಕೆ ಮ್ಯಾಮ್ ಹತ್ರ ಪರ್ಮಿಷನ್ ಕೇಳ್ಕೊಂಡು ಸ್ವಲ್ಪ ಮುಂಚೆ ಹೋಗ್ತಾ ಇದ್ದೀನಿ. ಇವತ್ತು ಕಾಲೇಜ್ ಒಳಗಡೆ ಯಾವುದೇ ಥರದ ವ್ಲಾಗ್ ಮಾಡಿಲ್ಲ. ಯಾಕಂತಂದ್ರೆ ನಾನು ಪರ್ಮಿಷನ್ ಕೇಳಿರಲಿಲ್ಲ ಸರ್ ಹತ್ರ. ಮುಂದೊಂದು ದಿನ ವ್ಲಾಗ್ ಖಂಡಿತ ಮಾಡೇ ಮಾಡ್ತೀನಿ. ನಿಮಗೂ ಆ ವ್ಲಾಗ್ ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಆ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ನಾವು ಯಾವ ಕ್ಲಾಸ್ ರೂಮಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ಮತ್ತೆ ನಮ್ಮ ರೂಮ್ ಯಾವುದು, ನಾವೆಲ್ಲ ಹೆಂಗಿರ್ತೀವಿ, ಹಾಗೆ ನಮ್ಮ ಟೀಚರ್ಸ್ ಯಾರ್ಯಾರು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಆ ವ್ಲಾಗಲ್ಲಿ. ನಿಮ್ಗೆ ಆ ವ್ಲಾಗ್ ಬೇಕು ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇವಾಗ ಹಾಸ್ಪಿಟಲ್ಗೆ ಹೋಗ್ಬೇಕು ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಅಂತ. ಲೇಟ್ ಆಗಿಬಿಟ್ಟಿದೆ, ಅದಕ್ಕೆ ಬೈಕ್ ಓಡಿಸ್ಕೊಂಡು ಹಂಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವಾಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಸಿಗೋಣ ಗೈಸ್. ಪದ್ಮಾಶ್ರೀ ಡಯಾಗ್ನೋಸ್ಟಿಕ್ಗೆ ಬಂದು ಬಿಲ್ ಮಾಡಿಸಿ ಆಪೋಸಿಟಲ್ಲಿ ಇರೋ ಪಾರ್ಕಲ್ಲಿ ಒಬ್ಬನೇ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನೂ 1.5 ಅವರ್ ಆಗುತ್ತೆ ಅಂತಂದ್ರು. ಸೊ ಮನೆಗೆ ಹೋಗಿದ್ದು ಬರೋಷ್ಟರಲ್ಲೂ ಅಷ್ಟೇ ಟೈಮ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಒಬ್ಬನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ಇದೇ ಮುಂಚೆ ಆಗಿದ್ರೆ ಒಬ್ಬನೇ ಕೂತ್ಕೊಂತಿರ್ಲಿಲ್ಲ. ನನ್ನ ಪಕ್ಕದಲ್ಲಿ ಒಬ್ಬರು ವ್ಯಕ್ತಿ ಇರ್ತಾ ಇದ್ರು. ಯಾವುದೇ ಥರದ ಹುಡುಗಿ ಅಲ್ಲ, ನನ್ನ ಫ್ರೆಂಡ್ ಇರ್ತಾ ಇದ್ದ. ಅವ್ನು ಯಾರು ಅಂತ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು. ಯಸು ಡಾರ್ಲಿಂಗ್ ಯೂಟ್ಯೂಬ್ ಚಾನಲಲ್ಲಿ ವಿವೇಕ್ ಅಂತ ಬರ್ತಿದ್ನಲ್ಲ, ಅವನೇ ನನ್ನ ಫ್ರೆಂಡು. ಫ್ರೆಂಡ್ ಅನ್ನೋದಕ್ಕೆ ಸ್ವಲ್ಪ ಕಷ್ಟನೇ. ಯಾಕಂತಂದ್ರೆ ಅವನು ನನಗೆ ಕರ್ಣನ್ ಥರ. ನಾನು ಅವನ ಏನಕ್ಕೆ ಕರ್ಣ ಅಂತಂದಿದ್ದು ಅಂತಂದರೆ, ನನಗೆ ಯಾವುದೇ ಕಷ್ಟಕರವಾದ ಸಿಚುವೇಶನ್ ಇದ್ರೂ ಕೂಡ ಫಸ್ಟ್ ನೆನಪಾಗ್ತಿದ್ದ ವ್ಯಕ್ತಿ ಅವನೊಬ್ಬನೇ. ನಾನು ಫೋನ್ ಮಾಡಿದ ತಕ್ಷಣನೇ ಬಂದ್ಬಿಡ್ತಿದ್ದ. ಫೋನ್ ಮಾಡಿದ ತಕ್ಷಣನೇ ಬಂದ್ಬಿಡ್ತಿದ್ದ ಅಂತಂದ್ರೆ ಅವ್ನು ಏನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ಏನೂ ಅಲ್ಲ. ಸ್ವಿಗ್ಗಿ ಜೊಮ್ಯಾಟೊ ಮಾಡ್ತಾ ಇದ್ರೆ ಇವಾಗ ಒಂದು ಆರ್ಡರ್ ಕೊಟ್ಟಾದ್ಮೇಲೆ ನನ್ನ ಮೀಟ್ ಮಾಡೋದಾಗ್ಲಿ, ಇಲ್ಲಾಂದ್ರೆ ನಾನು ಹೇಳಿ ಟೈಮ್ಗೆ ಬರ್ಬೋದಾಗಿತ್ತು. ಬಟ್ ಅವನು ಕಂಪ್ನಿಗೆ ಹೋಗ್ತಾ ಇದ್ದ ಅಂತ ಅನ್ಕೊಳ್ಳಿ. ಕಂಪ್ನಿಗೆ ಹೋಗ್ತಿದ್ದಾಗಲೂ ನಾನು ಏನಾದ್ರು ಎಲ್ಲೋ ಇವಾಗ ನನ್ನ ಎಮರ್ಜೆನ್ಸಿ ತಗೊಂಡು ಇಲ್ಲ ಔಟ್ ಸೈಡ್ ಹೋಗ್ಬೇಕು ಬರ್ತೀಯಾ ಏನು ಅಂತಂದ್ರೆ, ಅವ್ರ ಮ್ಯಾನೇಜರು ಇಲ್ಲಾಂದ್ರೆ ಅವ್ರ ಓನರ್ಗೆ ಹೆಂಗಾರು ಕನ್ವಿನ್ಸ್ ಮಾಡಿ ನನ್ನ ಮೀಟ್ ಮಾಡೋಕ್ಕಂತ ಬಂದ್ಬಿಡ್ತಿದ್ದ ಅಂಥ ವ್ಯಕ್ತಿ. ನಾನು ಅವನು ಆಲ್ಮೋಸ್ಟ್ 1ನೇ ಕ್ಲಾಸಿಂದನೂ ಫ್ರೆಂಡು ಅಂತ ಅನ್ಕೊಳ್ಳಿ. 1ನೇ ಕ್ಲಾಸಿಂದನೂ ಫ್ರೆಂಡು. ನಾನು ಅವನು ಇದುವರೆಗೂ ಜಗಳ ಆಡಿದ್ದೇ ಇಲ್ಲ. ನನ್ನ ಫೋನ್ ಹೊಡೆದಾಕಿದ್ದಾನೆ, ನನ್ನ ಗಾಡಿ ಗುದ್ದಿದ್ದಾನೆ ಅಂತ ದೊಡ್ಡ ವಿಷಯಗಳಿಗೆ ಜಗಳ ಆಡ್ದಿದ್ದವ್ರು ನಾವು. ಯಾವುದೋ ಚಿಕ್ಕ ಮಾತುಕತೆಗೆ ನನಗೂ ಅವನಿಗೂ ಮನಸ್ತಾಪ ಆಗಿ ಸ್ವಲ್ಪ ದೂರ ಆಗಿದ್ದೀವಿ. ದೂರ ಆಗಿದ್ದೀವಿ ಅನ್ನೋ ಮಾತಿಗೆ ನಾನು ಅವನ್ನ ಬಿಟ್ಕೊಟ್ಟಿದ್ದೀನಿ ಅಂತ ಅಲ್ಲ. ಮುಂದಿನ ವ್ಲಾಗ್ಗಳಲ್ಲಿ ಅವನ್ನ ಕರ್ಕೊಬರ್ಬೇಕು ಅನ್ನೋ ಪ್ರಯತ್ನ ನನ್ನದಾಗಿರುತ್ತೆ. ಪ್ರಾಮಿಸ್ ಮಾಡ್ತಿದ್ದೀನಿ. ಮುಂದಿನ ಒಂದಷ್ಟು ವ್ಲಾಗ್ಗಳಾದ್ಮೇಲೆ ಅವನ ಜೊತೆ ವ್ಲಾಗ್ ಮಾಡ್ತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಅವನ ಜೊತೆ ಏನಾದ್ರು ವ್ಲಾಗ್ ಮಾಡಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಗೈಸ್. ಅಲ್ಲಿ ನಾನು ಸ್ಕ್ಯಾನ್ ಮಾಡಿಸಿ ಬೈಕ್ನಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕಾಯಿತು. ಬ್ಲಡ್ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಇಲ್ಲಿ ವಿಜಯನಗರದಲ್ಲಿ ರಚಿತಾ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಬಂದಿದ್ದೀನಿ. ಇವಾಗ ಅಲ್ಲೊಂದು 2,000 ರೂಪಾಯಿ, ಇಲ್ಲೊಂದು ಎಷ್ಟಾಗುತ್ತೋ ಗೊತ್ತಿಲ್ಲ. ಬಟ್ ಅಮೌಂಟ್ನ ಹಾಸ್ಪಿಟಲ್ಗೆ ಖರ್ಚು ಮಾಡಬೇಕು ಅಂತಂದರೆ ತುಂಬ ಬೇಜಾರಾಗುತ್ತೆ. ಫೈನಲಿ ರಿಪೋರ್ಟ್ ಇಸ್ಕೊಂಡು ಆಸ್ಪತ್ರೆಗೆ ಹೋಗೋಣ ಅಂತ ಅನ್ನೋಷ್ಟರಲ್ಲಿ ನಮ್ಮ ಯೋಗೇಶ್ ಸಿಕ್ತ. ಅವ್ರ ಅಣ್ಣನ ಅಂಗಡಿ ಕರ್ಕೊಬಂದಿದ್ದಾನೆ ಟೀ ಕೊಡಿಸ್ತೀನಿ ಅಂತ. ನಾನು ಆಪಲ್ ಜ್ಯೂಸ್ನ ಆರ್ಡ್ರ್ ಮಾಡಿದ್ದೀನಿ. ಯಾಕಂತಂದರೆ ಇನ್ನೊಂದು 1/2 ಅವರ್ ಆದಮೇಲೆ ನಾನು ಇಂಜೆಕ್ಷನ್ ಕುದಿಸ್ಕೋಬೇಕು. ಅದಕ್ಕೆ ರೆಡಿ ಆಗ್ತಾ ಇದ್ದೀನಿ. ನಿಮ್ಮ ಅಣ್ಣನ ಅಂಗಡಿ ಎಲ್ಲಿ ಬರುತ್ತೆ ಹೇಳೋ? ಇಲ್ಲೇ ವಿಜಯನಗರ ಕ್ಲಬ್ ಹತ್ರ ಬಾನ್ಸೂರಿ ಸ್ವೀಟ್ ಸ್ಟಾಲ್ ಹತ್ರ ಬರುತ್ತೆ. ನಿಧಾನಕ್ಕೆ ಹೇಳಾಯ್ತು. ವಿಜಯನಗರ ಪೈಪ್ಲೈನ್ ರೋಡ್ ಇದೆಯಲ್ಲ, ಅಲ್ಲಿ ಬಾನ್ಸೂರಿ ಸ್ವೀಟ್ಸ್ ಅಂತ ಇದೆ. ಆ ರೈಟಲ್ಲಿ ನಮ್ಮ ಅಣ್ಣನ ಅಂಗಡಿ ಬರೋದು. ಯಾರು ವಿಜಯನಗರದಲ್ಲಿ ಇರೋರು ವೀಡಿಯೋ ನೋಡ್ತಾ ಇದ್ರೆ ನಮ್ಮ ಅಣ್ಣನ ಅಂಗಡಿಲಿ ಬಂದು ಟೀನ ತಗೊಳ್ಳಿ. 8:30ಗೆ ಡಾಕ್ಟ್ರು ಬರೋದು. ನಾನು 8 ಗಂಟೆಗೆ ಬಂದುಬಿಟ್ಟಿದೆ. ಸೊ ಅದಕ್ಕೆ ಇನ್ನು 1/2 ಅವರ್ ಇಲ್ಲೇ ವೆಯ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಯೋಗೇಶ್ ಇಲ್ಲೇ ಕೂತಿದ್ದೀವಿ. ರಿಪೋರ್ಟಲ್ಲಿ ನಾರ್ಮಲ್ ಅಂತ ಬಂದಿದೆ. ಡಾಕ್ಟರ್ ಅಂದರು ಏನು ಭಯಪಡುವಂಥ ವಿಷಯ ಏನೂ ಅಲ್ಲ. ಬಟ್ ಲೋವರ್ ಬ್ಯಾಕ್ ಪೇನ್ ಇರೋ ಕಾರಣ ಒಂದಷ್ಟು ದಿನ ಎಕ್ಸಸೈಸು ಮತ್ತು ಮೆಡಿಸನ್ನ ಕಂಟಿನ್ಯೂ ಮಾಡು ಅಂತ ಹೇಳಿದ್ದಾರೆ. ನನಗಂತೂ ತುಂಬ ಭಯ ಇತ್ತು. ಇವಾಗ ಏನು ಭಯ ಇಲ್ಲ. ಇವತ್ತಿನ ನಮ್ಮ ವ್ಲಾಗ್ ಇದಾಗಿತ್ತು. ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ನೋಡ್ಕೊಂಡು ಬರ್ತೀನಿ. ಅಲ್ಲಿ ತನಕ ನೀವು ಖುಷಿಯಾಗಿ ಹುಷಾರಾಗಿರಿ. ಮತ್ತು ಸಿಗೋಣ.